ಬೀಗರು ಬರಬೇಕು, ಒಳಗಡೆ ಬರಬೇಕು. ಬೀಗ್ರೆ ಚೆನ್ನಾಗಿದ್ದೀರಾ? ಅಲ್ಲ, ಮದುವೆ ಮಾಡ್ಕೊಟ್ಟಿನೂ ಒಂದು ವಾರ ಆಗಿಲ್ಲ, ಅಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಅಲ್ಲ, ಬಂದರೆ ನಮ್ಗೇನು ಬೇಜಾರಿಲ್ಲ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಅಯ್ಯೋ, ನಿಂತ್ಕೊಬಿಟ್ರ ಅಲ್ಲೇ, ಬನ್ನಿ ಕೂತ್ಕೊ ಬನ್ನಿ. ಅಲ್ಲ, ಮುಟ್ಟಾಗಿಂದ ನನ್ನ ಮಗಳು ನನ್ನ ಜೊತೆಲೇ ಇದ್ದೆ ನೋಡಿ. ಅವಳು ಮನೆಗೆ ಬಂದಾಗಿಂದ ನಮ್ಮ ಮನೆ ಬೇಕು ಅಂತಿದೆ. ನಂಗೆ ಯಾಕೋ ಅವಳ ನೋಡಿ ಇರೋಕ್ಕಾಗಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಯಿತಾ? ಅಯ್ಯೋ, ನಾನ್ಯಾಕೆ ಬೇಜಾರು ಮಾಡ್ಕೊಂಡ್ಲಿ? ನನಗೂ ಇಬ್ಬರು ಹೆಣ್ಮಕ್ಳಿದಾರಲ್ಲ, ನನ್ನ ಮಗಳಿಗೂ ಮದುವೆ ಮಾಡಿದೆ ದೊಡ್ಡೊಳಗೆ. ನಾನು ಇದುವರೆಗೂ ಅವಳ ಮನೆ ಹೆಂಗಿದೆ ಅಂತ ಕಾಲು ಕೂಡ ಒಳಗಿಟ್ಟು ನೋಡಿಲ್ಲ. ನನಗೆ ಅರ್ಥ ಆಗುತ್ತೆ ಬಿಡಿ. ಹಾಂ, ಹೌದಾ? ಸರಿ. ನನಗೆ ನಮ್ಮ ಲಲಿತಾ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಓ ಅಮ್ಮ, ಯಾವಾಗ ಬಂದೆ ಅಮ್ಮ? ಚೆನ್ನಾಗಿದೆಯಾ? ಅಪ್ಪ ಚೆನ್ನಾಗಿದ್ದಾರಾ? ನನಗೆ ಅಪ್ಪ ಬಂದಿಲ್ಲ, ನೀನು ಒಬ್ಬಳೇ ಬಂದಿದ್ಯಮ್ಮ. ಅಲ್ಲ, ನೋಡಿದ್ರಾ ನೀವು? ಮಗಳನ್ನ ಮದುವೆ ಮಾಡ್ಕೊಟ್ಟಿನ ಒಂದು ವಾರ ಆಗಿಲ್ಲ, ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ. ಅದರಲ್ಲಿ ಇವಳು ಬೇಡ ಅಪ್ಪ ಬಂದಿರೋ ಅಂತ ಕೇಳ್ತಾವಳೆ. ಎಲ್ಲ ಮನೆಯಲ್ಲೂ ಹಿಂಗೆ ಉಂಟಾ? ಅಯ್ಯೋ, ಇದೇ ನಮ್ಮ ಲಲಿತಾ ಅಂತ ಕೇಳ್ತೀಯಾ? ನಿಮ್ಮಮ್ಮ ಏನೋ ಮೈನಲ್ಲಿ ಇರ್ತಾರೆ, ಏನು ಕೆಲಸ ಇರಲ್ಲ, ಬಂದಿದ್ದಾರೆ ಹಂಗಂತ ನಿಮ್ಮ ಅಪ್ಪಂಗೂ ಏನು ಕೆಲಸ ಇರಲ್ವಾ? ಅವ್ರು ಹಿಂಗೆಲ್ಲ ಬರಲ್ಲ ಬಿಡು, ಏನಂತೀಯ? ಹೌದಾ ಅಮ್ಮ, ಅಪ್ಪಂಗೆ ತುಂಬ ಕೆಲಸ ಇತ್ತಾ? ಅದಕ್ಕೆ ನೀನು ಒಬ್ಬಳೇ ಬಂದ್ಯಾ? ಸರಿ ಬಿಡು, ಹೋದ್ರು ಹೋಗ್ಲಿ. ನನಗೆ ಏನಮ್ಮ ಸಮಾಚಾರ? ಸರಿ, ಒಳಗಡೆ ಬಾ. ಹೋಗಪ್ಪ ಹೋಗು. ನೀನು ಅಂತ ಏನಾದರೂ ಮಾತಾಡ್ಬೇಕಾಗುತ್ತೇನೋ ಪಾಪ ನಿಮ್ಮಮ್ಮ. ನೀನು ನೋಡಂಗೆ ಬೇರೆ ತುಂಬ ಆಗೈತಂತೆ. ಕರ್ಕೊಂಡೋಗು, ರೂಮಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಮಾತಾಡು, ಸರಿನಾ? ಸರಿ ಅತ್ತೆ. ಅತ್ತೆ, ನಿಮಗೆ ಕಾಫಿ ಅಂದರೆ ಬೇಕಾ? ಮಾಡ್ಕೊಬಂದು ಕೊಡ್ಲಾ? ಅಯ್ಯೋ, ನನಗಿದ್ದೇ ಇರಲಿ, ನಿಮ್ಮ ಅಮ್ಮ ಕೇಳು ಏನಾದರೂ ಬೇಕೇನೋ. ಪಾಪ ನೀನು ನೋಡು ಆಸೆಯಿಂದ ತಿಂಡಿ ತಿಂದರೂ ಇಲ್ಲೋ, ತಿಂಡಿ ಏನಾದರೂ ಬೇಕಾದ ಕೇಳಿ ಮಾಡಿಕೊಡು, ಸರಿನಾ? ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಸರಿ ಅತ್ತೆ. ಅಮ್ಮ ಬಾ, ನಾ ಒಳಗೆ ಹೋಗೋಣ. ಅಲ್ಲ ಕಣೆ, ನಿಮ್ಮತ್ತೆ ನಿನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಹೆಂಗೆ? ಹಾಂ? ಅಯ್ಯೋ, ಇದ್ಯಾಕಮ್ಮ ಹೆಂಗೆ ಕೇಳ್ತೀಯಾ? ನಾನು ಮದುವೆ ಆಗಿ ವರ್ಷಗಟ್ಟಲೆ ಆಗಿದೆಯಾ? ಇನ್ನೂ ಒಂದು ವಾರ ಆಗಿದೆ. ನಮ್ಮ ಅತ್ತೆಯಿಂದ ನನಗೇನು ಸಮಸ್ಯೆ ಇಲ್ಲ, ಮಾವನೂ ಸಮಸ್ಯೆ ಇಲ್ಲ, ನನ್ನ ಗಂಡಂತೂ ಕೇಳಲೇಬೇಡ. ಇನ್ನು ನನ್ನ ನಾದ್ನಿ ಮತ್ತು ಮೈದ್ನ ಇವರಿಬ್ಬರನ್ನ ನಾನು ಕರೆಕ್ಟಾಗಿ ನೋಡೇ ಇಲ್ಲ. ಹಾಗಾಗಿ ಸದ್ಯಕ್ಕೆ ಏನು ತೊಂದರೆ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಕೋಗ್ಬೇಡ. ಹೌದಾ? ಹಂಗಾದ್ರೆ ಸರಿ. ಲಲಿತಾ, ನನಗೆ ನಾನು ಹತ್ರ ಏನೋ ಕೇಳಬೇಕು. ಸರಿ ನಡಿ, ರೂಮ್ಗೆ ಹೋಗೋಣ. ಮತ್ತೆ ಬಂದ್ಬಿಟ್ಟಾಳು. ಹೇಳಮ್ಮ, ಅದೇನೋ ಹೇಳ್ಬೇಕು ಅಂದಿಲ್ಲ, ಇವಾಗ ಹೇಳು. ಅಯ್ಯೋ, ಅದೇನಿಲ್ಲ ಕಣೆ, ನನಗೆ ಮದುವೆಗೆ ಮುಯ್ಯ ಬಂದಿತ್ತಲ್ಲ, ಅದೆಲ್ಲ ಎಲ್ಲಿಟ್ಟಿದೆಯಾ? ಅದೆಲ್ಲನಾ ನನಗೆ ಬಂದಿರೋದು ನಾನು ತಗೊಂಡಿದ್ದೀನಿ. ನಮ್ಮ ಯಜಮಾನ್ರಿಗೆ ಬಂದಿರೋದೆಲ್ಲನೂ ಅತ್ತೆ ರೂಮಲ್ಲಿದೆ. ಅದರಲ್ಲಿ ಏನಿದೆ ಅಂತ ನೋಡೋಕೆ ಹೋಗಿಲ್ಲ, ಒಟ್ಟಿನಲ್ಲಿ ಅತ್ತೆ ರೂಮಲ್ಲಿದೆ. ನಂಗದ್ರ ಬಗ್ಗೆ ಎಲ್ಲ ಅತ್ತೆ ಏನು ಹೇಳಿಲ್ಲಪ್ಪ, ನಾನು ಕೇಳಲಿಲ್ಲ. ಅಯ್ಯೋ, ಅದೇನೆ ಗಂಡದೊಂದು ಕಡೆ ಹೆಂಡತಿದೊಂದು ಕಡೆ ಅಂತ ಭೇದ ಭಾವ ಮಾಡೋದು. ತಗೊಬಂದಿಲ್ಲ, ನೀನು ರೂಮ ಇಟ್ಕೋಬೇಕಾಗಿತ್ತಾನೆ. ಅವ್ರು ಏನು ಕೊಟ್ಟಿದ್ರು ಏನೋ. ಅದು ಅಲ್ದಲೇ ನಮ್ಮ ಕಡೆ ಕೆಲವು ನೆಂಟರಿದಾರಲ್ಲ, ತುಂಬ ಹತ್ರದವರು, ಅವರು ಇಬ್ರಿಗೂ ಮುಯ್ಯ ಮಾಡಿದ್ದಾರೆ. ಅಯ್ಯೋ ದಡ್ಡೆ ನೀನು. ಅಯ್ಯೋ ಬಿಡಮ್ಮ, ಎಲ್ಲೋಗುತ್ತೆ? ನಂದು ನಮ್ಮ ಯಜಮಾನದ್ದು ಅಂತ ಬೇರೆ ಭಾವ ಎಲ್ಲ ಏನೂ ಇಲ್ಲ, ಇದ್ರೆ ಇಲ್ಲೇ ಇರುತ್ತಲ್ಲ, ಬಿಡು, ನೋಡಿದ್ರಾಯ್ತು. ಅದಕ್ಕೆ ಬಂದಮ್ಮ ಎಲ್ಲಿಂದ ಇದನ್ನು ಕೇಳಕ್ಕಂತಾನೆ. ಅಯ್ಯೋ ಅಷ್ಟೇ ಅಲ್ಲ ಕಣೆ, ನನಗೆ ಈ ಮೈನಲ್ಲಿ ಇದಕ್ಕಿಂತ ದೊಡ್ಡ ರೂಮ್ ಯಾವುದೂ ಇಲ್ವಾ? ಯಾಕೋ ನಂಗೆ ಸ್ವಲ್ಪ ಚಿಕ್ಕದೇ ಆಯ್ತು ಅನ್ಸುತ್ತೆ ಕಣೆ. ಈ ಪಕ್ಕದ ಒಂದು ರೂಮ್ ಇದೆಯಲ್ಲ, ಅದ್ಯಾರ್ದು? ಅದು ಸ್ವಲ್ಪ ದೊಡ್ಡದಾಗಿದೆ ಅನ್ಸುತ್ತಲ್ಲ? ಅಮ್ಮ, ಅದು ಮೈದಿನ ರೂಮ್ ಅಂತೆ. ನಾನು ಒಳಗಡೆ ಹೋಗಿ ನೋಡಿಲ್ಲ, ಅದು ಸ್ವಲ್ಪ ದೊಡ್ಡದಾಗೇ ಇದೆ. ಇವರು ಮೊದಲಿಂದ ಇಲ್ಲೇ ಇದ್ರಲ್ಲ, ನಾನು ಹಾಗಾಗಿ ಇಲ್ಲೇ ಬಂದೆ. ಅಲ್ಲ ಕಣೆ, ನೀ ಮತ್ತೆ ಗೊತ್ತಾಗಲ್ವಾ? ಗಂಡ ಹೆಂಡತಿಗೆ ಇಬ್ರಿಗೂ ದೊಡ್ಡದಾಗ ರೂಮ್ ಕೊಡಬೇಕು ಅಂತ. ಈ ಚಿಕ್ಕದು ಒಳ್ಳೆ ಹಂದಿ ಕೂಡಿದ್ದಂಗೆ ಐತೆ, ಇದನ್ನು ಕೊಟ್ಟಿದ್ದಲ್ಲ ನಿಮ್ಮತ್ತೆ. ಅಯ್ಯೋ ಅಮ್ಮ, ಈ ರೂಮ್ಗೆ ಏನಾಗಿದೆ? ಚೆನ್ನಾಗಿದೆ, ಸುಮ್ಮನಿರು, ನೀ ಇಲ್ಲಿದ್ದೆಲ್ಲ ಹೇಳ್ಬೇಡ ನನಗೆ. ಅಲ್ಲ ಕಣೆ, ನಿಮ್ಮ ಚಿಕ್ಕಮ್ಮ ನಾನು ಅವ್ರ ಮದುವೆಗೆ ನಿಮ್ಮಪ್ಪ ಎಷ್ಟು ಹೇಳಿದ್ರು ಕೇಳಿಲ್ಲ, ಇಬ್ರಿಗೂ ಚಿನ್ನದ ಉಂಗುರ ಮಾಡಿಸ್ಕೊಳಕ್ಕೆ ಕೊಟ್ಟಿದ್ರು. ನಾನು ನೋಡ್ತೀನಿ ನನ್ನ ಮಗಳ ಮದುವೆಗೆ ಏನು ಆಗ್ತಾರೇನೋ ಅಂದರೆ ಏನು ಮುಯ್ಯ ಮಾಡಿದ್ರು? ಚಿಕ್ಕಪ್ಪನ ಬೆಳ್ಳಿ ದೀಪ ಕಂಬ ಮಾಡಿದ್ರಮ್ಮ, ಅದೇ ಕಾಮಾಕ್ಷಿ ದೀಪ ಅಂತೀವಲ್ಲ, ಅದನ್ನು ಮಾಡಿದ್ರು. ಏನು ಬೆಳ್ಳಿದ? ಇಲ್ಲ ನನ್ನ ಮಗನೇ, ನಾನು ನೋಡಿದ್ರೆ ಗಂಡ ಹೆಂಡತಿ ಇಬ್ರಿಗೂ ಉಂಗುರ ಮಾಡಿಸ್ಕೊಂಡೋಗಿ ಕೊಟ್ಟಿದ್ದೀನಿ, ನನ್ನ ಮಗಳಿಗೆ ಒಂದು ಬೆಳ್ಳಿ ದೀಪ ಕೊಟ್ಟಿದ್ದಾರಾ? ನೋಡ್ದಾ, ನನಗೆ ಇನ್ನೂ ಇಬ್ಬರು ಹತ್ತು ಜನ ಮಕ್ಕಳಿದ್ದಾರಾ? ಹಾಂ, ಇಲ್ಲ ತಾನೇ, ಗೊತ್ತಾಗಲ್ವಾ ಇರೋದು ಒಬ್ಬ ಮಗಳಿಗೆ ಮದುವೆ ಮಾಡ್ಬಿಡ್ಬೇಕಪ್ಪ ಅಂತ. ಅದಕ್ಕೆ ಹೇಳೋದು, ಇಬ್ಬರು 3 ಜನ ಮಕ್ಕಳು ಇರಬೇಕು ಅಂತ. ಹಾಗಿದ್ರೆ ಒಬ್ಬ ಮಗಳ ಮದುವೆನಲ್ಲಿ ಮಿಸ್ ಆದ್ರೂ ಇನ್ನಿಬ್ಬರು ಮಕ್ಳ ಮದುವೆನಲ್ಲಿ ವಸೂಲಿ ಮಾಡ್ಬೋದು. ನೋಡು, ನಮ್ಮಂತ ಒಂದೊಂದೇ ಮಗು ಇಟ್ಕೊಂಡಿರೋದೆಲ್ಲ ಇದೇ ತೊಂದರೆ. ನಾವು ತಗೊಂಡೋಗಿ ಮುಯ್ಯ ಕರೆಕ್ಟಾಗಿ ಮಾಡಿರ್ತೀವಿ, ಅವ್ರು ಮಾಡಬೇಕಲ್ಲ. ಅಯ್ಯೋ ದೇವ್ರೆ.
ಅಮ್ಮ ಹೋಗ್ಲಿ ಬಿಡಮ್ಮ. ಇವಾಗ ಏನಾಯ್ತು? ನನ್ನ ಹತ್ರ ಉಂಗ್ರ ಇಲ್ಲ ಅನ್ಕೊಂಡಿದ್ದೀರಾ? ನೀನು ಅಪ್ಪ ಮಾಡಿಸ್ಕೊಟ್ಟಿರೋದು ತುಂಬ ಉಂಗ್ರ ಇದೆಯಲ್ಲ ನನಗೆ. ಬಿಡು, ಅವ್ರದ್ದೇ ಏನು ಬೇಕಾಗಿತ್ತು. ಐ ಸುಮ್ಮನಿರ ನೀನು, ಬಿಡು. ನನಗೂ ತಪ್ಪು. ಅವ್ರಿಗೆ ನಮ್ಮ ಮಕ್ಕಳು ಮರಿ ಹಾಕೋದು ಡೌಟ್ ನನಗಂತೂ. ಇವಾಗಲೇ ಅರ್ಧ ವಯಸ್ಸಾಗೋಗಿದೆ, ಇನ್ನು ಮುಂದೆ ಆಗುತ್ತೆ ಬಿಡುತ್ತೆ ಯಾರಿಗೊತ್ತು. ಒಂದು ವೇಳೆ ಆದ್ರೂ ನಾನು ತಗೊಂಡೋಗಿ ಏನೂ ಕೊಡೋಂಗಿಲ್ಲ. ಯಾಕಂದರೆ ಇನ್ನೂ ಅವ್ರ ಮೈ ಮೇಲೆ ಇದೆಯಲ್ಲ ನನ್ನ ಬಾಕಿ. ಅದು ನೋಡೋಣ. ಒಂದು ವೇಳೆ ಹಿಂಗೆ ಅನ್ಕೊಂಡಿರ್ಬೋದಾ, ನಿನಗೆ ಮಗುಗೂ ಆದರೆ ಅವಾಗ ಕೊಡಬೇಕು ಅಂತ. ಹಂಗೆ ಅನ್ಕೊಂಡಿರ್ತಾರೆ ಕಣೆ ಅವರು. ಅದೇ ಅವ್ರ ಐಡಿಯಾ. ಎಲ್ಲ ಇವಾಗಲೇ ಮದುವೆನಲ್ಲಿ ಹಾಕ್ಬಿಟ್ರೆ ಮುಂದೆ ಮಕ್ಕಳಿಗೆ ನಾಮಕರಣಗೆ ಬರ್ತಡೆಗೆಲ್ಲ ಕೊಡಬೇಕಲ್ಲ ಅಂತ ಮುರ್ಕೊಂಡಿರ್ತಾರೆ. ಅಮ್ಮ ನೀನು ಎಷ್ಟು ದೂರ ಆಲೋಚನೆ ಮಾಡ್ತೀಯಮ್ಮ. ಮಾಡಬೇಕಮ್ಮ, ಮಾಡಬೇಕು. ಇನ್ನಂತ ಹೆಣ್ಮಕ್ಳು ಇರಬೇಕಾದ್ರೆ ದೂರಾಲೋಚನೆ ಮಾಡಬೇಕು, ದುರಾಲೋಚನೆ ಮಾಡಬೇಕು. ಏನು ಮಾಡೋಕ್ಕಾಗುತ್ತೆ ಹೇಳು? ನನಗೆ ನಾವು ನಿಂಗೆ ಕೊಡ್ಸಿದ್ವಲ್ಲ ಮಂಚ, ಅದೆಲ್ಲಿ? ಇದ್ಯಾಕೆ ಇದು? ನೀನು ತಗೊಂಡು ಹೊಸ ತಗೊಂಡಿದ್ದ ಮೊನ್ನೆ ಅಲ್ವಲ್ಲ? ಅಯ್ಯೋ ಹೌದಮ್ಮ, ಇದು ಮಂಚ ನಂದಲ್ಲ. ಈ ಮೊದಲು ಈ ರೂಮಲ್ಲಿ ಇದೇ ಇಟ್ಟಿದ್ದು, ಹಾಗಾಗಿ ನಾನು ಚೇಂಜ್ ಮಾಡೋಕೆ ಹೋಗಿಲ್ಲ. ಆ ಹೊಸ ಮಂಚ ಎಲ್ಲನೂ ನನ್ನ ನಾದಿದ್ದಾಳಲ್ಲ ಅವಳ ರೂಮಲ್ಲಿ ಹಾಕಿದ್ದಾರೆ. ಹಾಂ ಯಾಕೆ? ಅಯ್ಯೋ ಅವಳ ರೂಮಲ್ಲಿ ಮಂಚ ಇತ್ತಂತಮ್ಮ, ಅದೇ ಸ್ವಲ್ಪ ಹಳೇದಾಗಿತ್ತು ಅಂತ ಬದಲಾಯಿಸ್ಬೇಕು ಅಂತ ಇದ್ರಂತೆ. ಇವಾಗ ಹೊಸ್ದಾಗೊಂದು ಮಂಚ ಬಂತಲ್ಲ, ಹಾಗಾಗಿ ಅದನ್ನ ಅವ್ರು ಅಲ್ಲೇ ಹಾಕ್ಕೊಂಡಿದ್ದಾರೆ. ಅಯ್ಯೋ ದಡ್ಡಿ, ನಾನು ನಿನಗೆ ಅಂತ ಕೊಡಿಸಿದ ಮಂಚನ ನೀನು ನಿನ್ನ ನಾದ್ನಿ ಕೊಟ್ಟಿದ್ಯಾ? ಆಹಾ, ನಾನು ನಿಂಗೆ ಈ ಬುದ್ಧಿಗೆ ಏನು ಹೇಳಬೇಕು? ಅಲ್ಲ ಕಣೆ, ನೀನಕ್ಕೆ ಕೊಡಕ್ಕೆ ಹೋದೆ? ಇದನ್ನು ತಗೊಂಡೋಗಿ ಆ ರೂಮಲ್ಲಿ ಹಾಕ್ಬಿಟ್ಟು ಅದನ್ನು ತಗೋಗಿ ಇಲ್ಲ ಹಾಕೋಬೇಕಾಗಿತ್ತು ನೀವು. ನಿಂಗೆ ಅಷ್ಟು ಬುದ್ಧಿ ಇಲ್ವಾ? ಅಯ್ಯೋ ಅಮ್ಮ, ನಾವು ಮೊದಲು ಹಂಗೆ ಅಂದ್ಕೊಂಡಿದ್ದು. ಆದರೆ ಆ ಸೈಜು ಈ ರೂಮ್ಗೆ ಆಗಿಲ್ಲ. ಈ ಸ್ವಲ್ಪ ಚಿಕ್ಕದಲ್ಲ ರೂಮು. ಆ ರೂಮ್ಗಂದರೆ ಸರಿಯಾಗಿತ್ತು, ಅದಕ್ಕೆ ಅದು ಅಲ್ಲೇ ಹಾಕ್ಕೊಂಡ್ಬಿಟ್ಟಿದ್ರಿ. ಸರಿ ಹೋದ್ರೆ ಹೋಗ್ಲಿ, ನೀವೇ ಆ ರೂಮ್ಗೆ ಹೋಗ್ಬೇಕಾಗಿತ್ತು. ಇನ್ನು ಇದನ್ನೆಲ್ಲ ಯಾವಾಗ ಕಲ್ಕೊಂತೀಯಮ್ಮಲ್ತಾ? ಹಾಂ ಅಮ್ಮ, ನೀ ಇದನ್ನೆಲ್ಲ ಒಂದೇ ಸಮಯ ಹೇಳಿದ್ರೆ ಹೆಂಗಮ್ಮ? ನಾನು ಬಂದಿನ್ನೂ ಒಂದು ವಾರ ಆಗಿಲ್ಲ. ನಂಗೆ ಅದು ಬೇಕು ಇದು ಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಅಂದರೆ ಅವೇನು ಅನ್ಕೋತಾರೆ? ಹಾಂ ನಿನ್ನ ಅಪ್ಪನ ಬಗ್ಗೆ ಅವ್ರು ತಪ್ಪು ತಿಳ್ಕೊಳ್ಳಲ್ವಾ? ತಪ್ಪ ತಿಳ್ಕೊತಾರೆ? ಅಲ್ಲ ಕಣೆ, ನೀನು ಹೇಳ್ತಾ ಇದ್ದು ನೋಡ್ತಾ ಇದ್ರೆ ಅವೆರಡು ರೂಮು ದೊಡ್ಡದಾಗಿದೆ ಅಂತ ಆಯಿತು. ಇದೇ ಚಿಕ್ಕ ರೂಮು. ಹೌದು ಅಮ್ಮ, ನನಗೂ ಹಂಗೆ ಅನಿಸುತ್ತೆ. ನಾನು ಅಷ್ಟಾಗಿ ಹೋಗಿ ನೋಡಿಲ್ಲ. ಈ ರೂಮ್ ಚಿಕ್ಕದಂತ ನಂಗೆ ಇವಾಗ ಅನಿಸ್ತಿದೆ. ನಿನಗೆ ಅನಿಸುತ್ತೆ, ಎಲ್ಲ ಇವಾಗ ಅನಿಸುತ್ತೆ ನಿನಗೆ. ಅಲ್ಲ ಕಣೆ, ನೀ ಮತ್ತೆ ಹೋಗಿ ನೀನೇನು ಕೇಳೇ ಇಲ್ವಾ? ಹಾಂ ಅಯ್ಯೋ ಅಮ್ಮ, ಅತ್ತೆ ಒಂದು ನಿಮಿಷ ಮನೇಲಿ ಇರೋದೇ ಇಲ್ಲ. ಅವ್ರ ಮನೆಗೆ ಇವ್ರ ಮನೆಗೆ ಅಂತ ಹೋಗ್ತಾ ಇರ್ತಾರೆ. ಅದು ನನಗೆ ಇದೇ ಊರಲ್ಲಿ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಮ್ಮ ಮತ್ತು ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಣ್ಣ ಅಂತೀನಿ, ಅವ್ರ ತಮ್ಮ ಅಂತೆಲ್ಲ ಇದೇ ಊರಲ್ಲೇ ಇದ್ದಾರಂತಮ್ಮ. ಹಾಗಾಗಿ ಅತ್ತೆ ಅವ್ರ ಮನೆಗೆ ಇವ್ರ ಮನೆಗೆಲ್ಲ ಹೋಗ್ತಾ ಇರ್ತಾರೆ. ಜಾಸ್ತಿ ಇರೋಲ್ಲ ಮನೇಲಿ. ಹೌದಾ? ಹಂಗಂದ್ರೆ ನಿನ್ನ ಗಂಡನ ಅವೆಲ್ಲ ಮನೆಗೆ ಊಟಕ್ಕೆ ಕರೆದಿರ್ಬೇಕು. ಹಾಂ ಇಲ್ಲ ಅಮ್ಮ, ನಮ್ಮನ್ನೆಲ್ಲ ಯಾರೋ ಬಂದು ಊಟಕ್ಕೆಲ್ಲ ಏನು ಕರೆದಿಲ್ಲಪ್ಪ. ಇಷ್ಟಕ್ಕೂ ನಾನು ಅವ್ರನ್ನ ಯಾರನ್ನೂ ನೋಡೇ ಇಲ್ಲ. ಅವ್ರ ಮನೆಗೂ ನಾನು ಕರ್ಕೊಂಡು ಹೋಗಿಲ್ಲ. ಸಂಬಂಧದವರು ಅಂತ ಹೇಳ್ತಿಯಲ್ಲೇ, ನಿನ್ನ ಮನೆಗೆ ಕರೆದಿಲ್ವಾ? ಅದೆಂತ ಸಂಬಂಧವರು? ಮೇಲಾಗಿ ನಿಮ್ಮ ಅತ್ತೆಗೆ ಅಮ್ಮ ಅಂತೀಯಾ? ಹೌದು ಅಮ್ಮ, ಆ ಅಜ್ಜಿನ ನೋಡಿದ್ದೀನಿ. ಆ ಅಜ್ಜಿಗಿಬ್ರು ಮೊಮ್ಮಕ್ಳಿದಾರಂತೆ. ನಾನು ಅವ್ರನ್ನೂ ನೋಡಿಲ್ಲಪ್ಪ. ಸರಿ ಹೋಗ್ಲಿ ಬಿಡು. ಮತ್ತೆ ಇನ್ನೇನು ಸಮಾಚಾರ? ಸಮಾಚಾರ ಅದೇ ಕಡೆ, ನನ್ನ ತಮ್ಮನೂ ತನ್ನೆಂದಿನ ನಿನ್ನ ಗಂಡನ ಮನೆಗೆ ಊಟಕ್ಕೆ ಕಟ್ತಾರೆ. ಒಂದಿನ ಹೋಗಿ ಬಂದುಬಿಡ್ರಿ, ಸರಿನಾ? ನಿಮ್ಮ ಮತ್ತೆ ಹೇಳ್ತೀನಿ ನಾನು. ಹೇಳ್ಬಿಟ್ಟು ಒಂದಿನ ಬನ್ನಿರಿ. ಸಂಡೇ ಬನ್ನಿರಿ, ಬೇರೆ ಎಲ್ಲ ಬೇಡ. ಸರಿ ಅಮ್ಮ. ಅಂದಂಗೆ ನಿಂಗೆ ಅಪ್ಪನಿಗೆ ಮನೇಲಿರೋಕ್ಕೆ ತುಂಬ ಬೋರ್ ಆಗುತ್ತೇನಲ್ಲ, ಇಬ್ಬರೇ ಬಿಡಬೇಕು. ಅಯ್ಯೋ ಏನಾಗಿದೆ ಗೊತ್ತಾ? ನಿಮ್ಮ ದೊಡ್ಡಪ್ಪ ಇದ್ದಾರಲ್ಲ, ನಿಮ್ಮ ದೊಡ್ಡಪ್ಪನ ಕೊನೆ ಮಗ, ಅವನ್ನ ಕರ್ಕೊಬಂದು ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಿಮ್ಮಪ್ಪ ಯೋಚನೆ ಮಾಡಿದಾರೆ ಕಣೆ. ಹೌದಾ? ಚಿರುನಾ? ಹೋಗ್ಲಿ ಬಿಡಮ್ಮ, ಅವ್ನ ಕಾಲೇಜಿಗೆ ಹೋಗ್ತಾನಲ್ಲ, ನಿಮ್ಗೂ ಜೊತೆಗೊಬ್ಬ ಇದ್ದಂಗೆ ಆಗುತ್ತೆ ಬಿಡು. ಯಾಕೆ ತಲೆ ಕಟ್ಸ್ಕೊತೀಯಾ? ಇದ್ರೆ ಇರಲಿ ಬಿಡ್ಮ. ಅಯ್ಯೋ ನಿಂಗೇನು ಗೊತ್ತು, ಇವಾಗ ಹಂಗೆ ಬರ್ತಾರೆ, ಒಂದೆರಡು ದಿನ ಇರ್ತೀವಿ ಅಂತ. ನೋಡ್ತಾನೆ ನಿಮ್ಮ ದೊಡ್ಡಪ್ಪ, ತಡಿ ಇವ್ರ ಗಂಡು ಮಕ್ಳು ಹೆಂಗೂ ಇಲ್ಲ ಅಂತ ಅವನ್ನ ಇಲ್ಲೇ ಕಾಯ ಬಗ್ಗೆ ಇಟ್ಕೊಬಿಟ್ರೆ ಆಮೇಲೆ ನಾ ಏನು ಮಾಡಲಿ? ಅದಕ್ಕೆ ನಾನು ಹೇಳ್ತೀನಿ ಬೇಡ ರೀ ಅಂತ. ಏನು ಮಾಡಲಿ, ನಿಮ್ಮಪ್ಪ ಕೇಳಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ? ಅವ್ನು ನಮ್ಮ ಮನೆ ಇರ್ತಾರಲ್ಲ, ನಾನು ಅಷ್ಟುದ್ದ ಸರಿ ಊಟ ಹಾಕಲ್ಲ, ಏನೂ ಹಾಕಲ್ಲ. ಆವಾಗ ಅವನೇ ಹೋಗ್ಬಿಡ್ತಾನೆ. ಏನಂತೀಯ? ಅಮ್ಮ ನೀನು ಎಷ್ಟು ಕೆಟ್ಟ ಬುದ್ಧಿ ಅಮ್ಮ. ಪಾಪ, ನಾನು ದೊಡ್ಡಪ್ಪ ಮನೆಗೆ ಹೋದಾಗ ದೊಡ್ಡಮ್ಮ ನಂಗೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಸ್ವಂತ ಮಗಳ ಥರ ನೋಡ್ಕೋತಾರೆ. ಆದರೆ ನೀನು ನೋಡಿ ಹೆಂಗೆ ಹೇಳ್ತೀಯ ಅಂತ. ಹಂಗೆಲ್ಲ ಮಾಡಬೇಡಮ್ಮ. ಚಿರು ತುಂಬ ಒಳ್ಳೆಯವನು. ದೊಡ್ಡಮ್ಮನೂ ಏನೂ ಹಂಗಿಲ್ಲ. ಯಾಕೆ? ಅವ್ರಿಗೇನು ಕಮ್ಮಿ ಆಸ್ತಿ ಇದೆಯಾ? ಏನೇನೋ ಕೋಟಿಗಟ್ಟಲೆ ಆಸ್ತಿ ಇರೋಂಗೆ ಆಡ್ತೀಯ ಆಸ್ತಿ ಅಂತ. ಅಯ್ಯೋ ಅಲ್ಲಮ್ಮ, ಇರೋದು ಒಂದೇ ಒಂದು ಮನೆ,
ಅದಕ್ಕೆ ಆಸ್ತಿ ಆಸ್ತಿ ಅಂತ ಆಡ್ತೀಯಲ್ಲ, ದೊಡ್ಡಪ್ಪ ದೊಡ್ಡಮ್ಮ ಹತ್ರ ಎಷ್ಟು ಆಸ್ತಿ ಇದೆ ಗೊತ್ತಾ ನಿನ್ಗೇನೆ. ಅವ್ರಿಗೆ ನಿಂತರ ಆಸೆ ಇಲ್ಲ ಬಿಡು. ಹಂಗಲ್ಲ ಕಣೆ, ಈ ಆಸ್ತಿ ಹಣ ಅಂದ್ರೆ ಹಂಗೆ ಎಂಥವ್ರಿಗೂ ಆಸೆ ಬಂದ್ಬಿಡುತ್ತೆ. ಅದಕ್ಕೆ ಯಾಕೆ ಬೇಕು, ನಮ್ಮ ಹುಷಾರು ನಾನು ಇರಬೇಕು. ನಾನು ಹಂಗೆ ಮಾಡ್ತೀನಿ, ನೀನು ಸುಮ್ಮನೆ ನಿಂಗೆ ಅರ್ಥ ಆಗಲ್ಲ. ಅದಕ್ಕೆ ಅದಕ್ಕೆ ಒಂದು ನಿಮಿಷ ಬೇಗ ಬನ್ನಿ ಇಲ್ಲಿ. ಯಾಕಮ್ಮ, ಏನಾಯ್ತು? ಆಚೆಯಿಂದ ಬರ್ಬೇಕಾದ್ರೆ ಗಾಬರಿಯಾಗಿ ಬರ್ತಿದ್ದಲ್ಲ, ಏನಾಯ್ತು ಅಂತದ್ದು? ಅಯ್ಯೋ ಅದಕ್ಕೆ ಅಮ್ಮ ಇಲ್ವಾ? ಅದೇನಾಗಿದೆ ಗೊತ್ತಾ? ಏನಾಯ್ತಂತ ಹೇಳು, ನಂಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಅದು ಮದುವೆ ಇಲ್ಲ ಹಾಕೊಂಡಿದ್ದಲ್ಲ ನೆಕ್ಲೇಸು, ಅದೆಲ್ಲ ಕಳ್ದೋಗಿದೆ. ಬಿದ್ದೋಗಿದೆಯಾ ಕಳ್ದೋಗಿದೆ ಗೊತ್ತಿಲ್ಲ. ಅದಕ್ಕೆ ನಾನು ಈಗ ನೆನ್ಪಾಯ್ತು, ರೂಮೆಲ್ಲ ಫುಲ್ ಚೆಕ್ ಮಾಡ್ಕೊ ಬಂದೆ, ಎಲ್ಲೂ ಕಾಣಿಸ್ತಿಲ್ಲ. ಏನು, ನೆಕ್ಲೇಸಾ ಕಳ್ದೋಗಿದ್ಯಾ? ಅಯ್ಯೋ, ಇವಾಗ ಏನು ಮಾಡೋದು? ಅತ್ತೆ ಬೇರೆ ಮಾಡಿಲ್ವಲ್ಲ. ಈ ಯಮ್ಮ ಎಲ್ಲೋಗ್ತಾರೆ? ಒಂದು ನಿಮಿಷ ಮನೆ ಒಳಗಿರಲ್ಲ, ಯಾವಾಗ ಸುತ್ತಾಡೋದೇ ಕೆಲಸ ಯಮ್ಮಂದು. ಛೇ, ಅಲ್ಲಮ್ಮ, ನೀನು ಸ್ವಲ್ಪ ಹುಷಾರಾಗಿ ನೋಡ್ಬೇಕಾಗುತ್ತೆ. ಎಲ್ಲಾನ ಕಳ್ಕೊಂಡಿದ್ಯಾ ಅಥವಾ ಎಲ್ಲ ಮರ್ತ್ಬಿಟ್ಟಿದ್ಯಾ? ಒಂದ್ಸಾರಿ ರೂಮ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೇನೋ. ಇಲ್ಲ ಅದಕ್ಕೆ ನಾನೆಲ್ಲ ಫುಲ್ ಚೆಕ್ ಮಾಡಿದ್ದೀನಿ. ನಂಗೊಂದು ಹೆಲ್ಪ್ ಮಾಡ್ತೀರಾ? ನೀವು ಸ್ವಲ್ಪ ನನ್ನ ರೂಮ್ನ ಚೆಕ್ ಮಾಡಿ ಕೊಡ್ತೀರಾ? ಹಾಗೆ ಚೆಕ್ ಮಾಡಿದಾಗೂ ಆಗುತ್ತೆ, ಕ್ಲೀನ್ ಮಾಡಿದಾಗೂ ಆಗುತ್ತೆ. ಏನಂತೀರ ಅದಕ್ಕೆ? ಅಷ್ಟೇ ತಾನೇ, ಬಿಡು, ನಾನು ಚೆಕ್ ಮಾಡಿಕೊಡ್ತೀನಿ. ಇರು ಒಂದೇ ಒಂದು ನಿಮಿಷ. ಅಮ್ಮ ಇದ್ದಾರಲ್ಲ, ಅಮ್ಮಂಗೆ ತಿಂಡಿ ಬೇಕಂತೆ, ತಿಂಡಿ ಮಾಡಿಕೊಟ್ಟು ಆಮೇಲೆ ಹುಡುಕ್ತೀನಿ, ಸರಿನಾ? ಸರಿ ಅದಕ್ಕೆ ಪರವಾಗಿಲ್ಲ, ನಿಧಾನಕ್ಕೆ ಹುಡುಕಿ. ಒಂದು ನಿಮಿಷ, ನಾನು ಆಚೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡ್ಬರ್ತೀನಿ. ಸರಿ, ನೀನು ಹೋಗ್ಬಾ. ನೀನು ಹೋಗಿ ಬಾದೊಳಗಡೆ ನಾನು ಹುಡುಕಿಟ್ಟಿರ್ತೀನಿ. ಸರಿ ಅತ್ತೆ. ಅದಕ್ಕೆ ನೀವು ತುಂಬ ಒಳ್ಳೆಯವರು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಇವಳ ಅಮ್ಮ ಒಂದು ಕಡೆ ಹೋಗ್ತಾಳೆ, ಮಗಳು ಒಂದು ಕಡೆ ಹೋಗ್ತಾಳೆ. ಮಧ್ಯದಲ್ಲಿ ನನ್ನ ಮಗಳು. ಏಯ್ ಬುದ್ಗೇರಿ ಹಿಡ್ಕಣೆ ನೀನು. ಅಲ್ಲ, ಅವಳು ಹೇಳಿದಾಳೆ, ಇವಳು ಒಂದು ತಲೆ ಅಲ್ಲಾಡಿಸ್ತಾಳೆ. ಅಲ್ಲ ಕಣೆ, ನೀನು ಹೇಳೋಕ್ಕಾಗಲ್ಲ ಅವಳಿಗೆ, ನನಗೆ ಹುಡ್ಕೋಕ್ಕೆಲ್ಲ ಆಗಲ್ಲ, ಇನ್ನು ಹುಡ್ಕೋ ಅಂತ. ಅಯ್ಯೋ ಬಿಡಮ್ಮ, ಪಾಪ ಅವಳು ಚಿಕ್ಕವಳು, ಅವಳಿಗೇನು ಹುಡ್ಕೋಕ್ಕಾಗುತ್ತೆ? ಅದಕ್ಕೆ ನಾನು ಎಲ್ಲಿ ಹುಡ್ಕೊಡ್ತೀನಿ ಬಿಡು ಅಂತ. ಅವಳು ನಿಮ್ಮ ಕಣ್ಗೆ ಚಿಕ್ಕವಳ ಥರ ಕಾಣಿಸ್ತಾಳಾ? ಅಯ್ಯೋ, ನೀನು ಇನ್ನೂ ತುಂಬ ಕಲಿಬೇಕು ಕಣೆ ಲಲಿತಾ. ಆಯ್ತು ಬಿಡಮ್ಮ, ನೀನು ಕಲಿಸ್ಕೊಡುವಂತೆ, ನಾನು ಕಲಿತೀನಿ. ಅಂದಂಗೆ ನೀನು ತಿಂಡಿ ಬೇಕು ಅಂದಿಲ್ಲ, ಬಾ. ಏನು ಮಾಡ್ಕೊಳ್ಳಿ ನಿನಗೆ? ನನಗೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಡೆ, ಅವರೆಕಾಳು ಉಪ್ಪಿಟ್ಟು. ಅವರೆಕಾಳು ಇರೋಂಗಿಲ್ಲ, ಬಟಾಣಿ ಕಾಳು ಇದ್ದಾವೆ, ನಡೀತಾ? ಅದನ್ನೇ ಹಾಕೊಂಡು ಮಾಡಿಕೊಡು. ಸರಿ ಬಾ, ನಂಗೆ ಸ್ವಲ್ಪ ಸಹಾಯ ಮಾಡುವಂತೆ. ನಾನು ರವೆ ಹುರಿತಾ ಇರ್ತೀನಿ, ನೀನು ಈರುಳ್ಳಿ ಹಸಿಮೆಣಸಿನಕಾಯಿ ಕಟ್ ಮಾಡಿ ಕೊಡು, ನಾನು ಹಿಂಗೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ, ಆಮೇಲೆ ಇಬ್ಬರು ತಿನ್ನೋಣಂತೆ. ಅಲ್ಲ ಕಣೆ, ನಾನು ನನ್ನ ಮಗಳ ಮನೆಗೆ ಹೋಗಿ ಸ್ವಲ್ಪ ಆರಾಮಾಗಿರೋಣ ಅಂದರೆ ನೀನು ನನಗೆ ಕೆಲಸ ಹೇಳ್ತೀಯಲ್ಲೇ. ಅಯ್ಯೋ ಬಾಮ, ಅದೇನು ದೊಡ್ಡ ಕೆಲಸನಾ ಅಡುಗೆ ಮಾಡೋದು? ಸರಿ ನಡಿಯಮ್ಮ.